ಇವತ್ತು ಕೇಂದ್ರ ಸರ್ಕಾರದ ಒಂದು ಬೆಲೆ ಏರಿಕೆ ಧೋರಣೆ, ಇವತ್ತು ಗ್ಯಾಸ್ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ಪೆಟ್ರೋಲ್ ಬೆಲೆ ಇರ್ಬೋದು, ಗಗನಕ್ಕೇರಿದೆ. ಈ ಡೀಸೆಲ್ ಪೆಟ್ರೋಲು ಜಾಸ್ತಿ ಆಯಿತು ಅಂತಂದರೆ ಆಟೋಮೆಟಿಕ್ಲಿ ಎಲ್ಲ ಪ್ರತಿ ದಿನನಿತ್ಯ ವಸ್ತುಗಳ ಬೆಲೆನೂ ಜಾಸ್ತಿ ಆಗ್ತಾಯಿದೆ. ಕೇಂದ್ರ ಸರ್ಕಾರ ಬರೀ ಸುಳ್ಳು ಹೇಳ್ಕೊಂಡು ಏನು ಮಾಡಲ್ಲ, ರೈಸ್ ಮಾಡಲ್ಲ, ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಹೇಳ್ಕೊಂಡು ಇವತ್ತು ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ಗ್ಯಾಸು ಇದ್ದಕ್ಕಿದ್ದಂಗೆ ಮೊನ್ನೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ಬೆಲೆ 2 ರೂಪಾಯಿ ಜಾಸ್ತಿ ಆಗಿದೆ. ಈಗ ಏನಿಲ್ಲ, ಆಟೋಮೆಟಿಕ್ಲಿ ಇವತ್ತು ಲಾರಿ ಮುಷ್ಕರ ಆಗಿದೆ. ಈ ಲಾರಿ ಮುಷ್ಕರ ಆಯಿತು ಅಂತಂದರೆ ಎಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಅದರಿಂದ ಕೇಂದ್ರ ಸರ್ಕಾರ ಏನು ಅದು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿಗೋಸ್ಕರ ಹಣ ಕೊಡೋ ವಿಷಯದಲ್ಲಿ ರಾಜಕೀಯ ಮಾಡ್ತಾರೆ. ಮತ್ತು ಬೆಲೆ ಏರಿಕೆಗಳು ಎಲ್ಲ ಕಡೆನೂ ಬೆಲೆ ಏರಿಕೆ ಸಾಮಾನ್ಯ ಜನರ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಇವತ್ತು ನರೇಂದ್ರ ಮೋದಿಯವರು ಆವತ್ತಿಂದ ಬರೀ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಪೆಟ್ರೋಲ್ನ 50 ರೂಪಾಯಿ 40 ರೂಪಾಯಿ ಇಳಿಸ್ತೀವಿ ಅಂತಂದರು. ಇವತ್ತು ಎಷ್ಟಿದೆ ಪೆಟ್ರೋಲ್ ಬೆಲೆ? ಡೀಸೆಲ್ಲು 30 ರೂಪಾಯಿ 35 ರೂಪಾಯಿಗೆ ಬರುತ್ತೆ ಅಂತಂದರು. ಇವತ್ತಿದೆಯಾ? ಇವತ್ತು 95 ರೂಪಾಯಿ 92 ರೂಪಾಯಿ ಆಗಿದೆ. ಅದೇ ರೀತಿ ಡಾಲರ್ ಬೆಲೆ 45-50 ರೂಪಾಯಿ ಇದ್ದಂಥ ಡಾಲರ್ ಬೆಲೆ ಇವತ್ತು 87 ರೂಪಾಯಿ ಆಗಿದೆ. ಅಂದರೆ ನರೇಂದ್ರ ಮೋದಿ ಬಂದರೆ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಎಲ್ಲ ಇದಾಗುತ್ತೆ ಅಂತ ಏನು ಅವರ ಭರವಸೆಗಳು ಕೊಟ್ಟರೆ ಒಂದೇ ಒಂದು ಭರವಸೆ ಈಡೇರಿಸಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಇವತ್ತು ಸರ್ಕಾರನ ಜನಗಳದು ಯಾರು ಅವರ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರ ಮೇಲೆ ಇಡಿ ಆಗಲಿ IT ಈ ಥರ ರೈಡ್ ಮಾಡಿಸೋದು, ಅವರಿಗೆ ತೊಂದರೆ ಕೊಡೋದು, ಬರೀ ಇದನ್ನೇ ಒಂದು ಸೇಡಿನ ರಾಜಕಾರಣ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಅದರಿಂದ ಏನು ಕೇಂದ್ರ ಸರ್ಕಾರ ಈ ಬೆಲೆ ಏರಿಕೆಯನ್ನು ತಕ್ಷಣದಿಂದಲೇ ಜಾರಿಯಾಗುವಂತೆ ನಿಲ್ಲಿಸಬೇಕು, ಅದನ್ನು ವಾಪಸ್ ತಗೋಬೇಕು. ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತ ಈ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಗಿರ್ಬೋದು, ಇವರಿಗೆ ನಾವು ಈ ಮೂಲಕ ನಾವು ಅವ್ರಿಗೆ ಆಜ್ಞಾಪಿಸ್ತಾ ಇದ್ದೀವಿ. ಅದ ಒಂದು ಟ್ಯಾಕ್ಸ್ ಇರ್ಬೋದು, ಕೇಂದ್ರದ ಒಂದು ಟ್ಯಾಕ್ಸ್ ಇರ್ಬೋದು, ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ನೋಡ್ರಿ ಎಷ್ಟು ಜಾಸ್ತಿ ಆಗಿದೆ ಅಂತ. ನಾವು ಕರ್ನಾಟಕದಲ್ಲಿ ಇದು ರಾಜ್ಯ ಟ್ಯಾಕ್ಸ್ 20-22 ರೂಪಾಯಿ ಇದ್ದರೆ ಸೆಂಟ್ರಲ್ ಟ್ಯಾಕ್ಸ್ ಬಂದು 38 ರೂಪಾಯಿ ಇದೆ ಅಂತಂದರೆ ರಾಜ್ಯ ಟ್ಯಾಕ್ಸ್ಗೂ ಸೆಂಟ್ರಲ್ ಟ್ಯಾಕ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿರಿ. ಡೀಸೆಲ್ಲು ಅಷ್ಟೇ, ಪೆಟ್ರೋಲ್ ಬೆಲೆನೂ ಅಷ್ಟೇ. ಅದರಿಂದ ಕೇಂದ್ರ ಸರ್ಕಾರಕ್ಕೆ ಏನಿದೆ ಈ ಟ್ಯಾಕ್ಸ್, ಈಗ 34 ರೂಪಾಯಿ 35 ರೂಪಾಯಿ ಏನು ಟ್ಯಾಕ್ಸ್ ತೊಗೊಳ್ತಾ ಇದೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಹಾಕಿದ್ದಾರೆ, ಅದನ್ನು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ಲಿ ಜನಕ್ಕೆ ಸಾಮಾನ್ಯ ಜನಕ್ಕೆ ಅನುಕೂಲ ಆಗುತ್ತೆ. ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದಿರೋದು ನಾವು. ಬೇಗೂರು BBMP ಸದಸ್ಯರು ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿದ್ದೀವಿ. ಈ ಎಲ್ಲ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಜನ ಬಂದು ಇವತ್ತು ಈ ಪ್ರೊಟೆಸ್ಟಲ್ಲಿ ಭಾಗವಹಿಸಿದ್ದೀವಿ. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಸರ್ಕಾರವಂತೆ ಸರ್ಕಾರ ಇವರಪ್ಪನಂತೆ ಸರ್ಕಾರ ಸರ್ಕಾರವಂತೆ ಸರ್ಕಾರ ಇವರಪ್ಪನಂತೆ ಸರ್ಕಾರ ಕಾನೂನಂತೆ ಕಾನೂನು ಇವರಪ್ಪನಂತೆ ಕಾನೂನು ಕಾನೂನಂತೆ ಕಾನೂನು ಇವರಪ್ಪನಂತೆ ಕಾನೂನು ಐಟಿ ಅಂತೆ ಐಟಿ ಇವರಪ್ಪನಂತೆ ಐಟಿ. ಇಡೀ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ KPCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು, ಹಾಗೆ ನಮ್ಮ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ನಾಯಕರುಗಳ ಒಟ್ಟಾರೆ ಒಕ್ಕೂಟದಿಂದ ಇವತ್ತು ಕೇಂದ್ರ ಸರ್ಕಾರದ BJP ಬೆಲೆ ಏರಿಕೆ ಇವತ್ತು ಅದರ ವಿರುದ್ಧವಾಗಿ ಪ್ರತಿಭಟನೆ ಅದು ನಿರಂತರವಾಗಿ ಮುಂದುವರಿಯುತ್ತೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾದ್ಮೇಲೆ ಇವತ್ತು ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ಎಲ್ಲ ಒಂದು ಕಾನೂನು ಬಾಹಿರ ನೀತಿ ನಿಯಮಗಳಿರ್ಬೋದು, ಮತ್ತು ಅನ್ಯಾಯ ಏನೋ ಬಡವರ ಮೇಲೆ, ದೀನ ದಲಿತರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ ನಿರಂತರವಾಗಿ ಹೊಡೆತದ ಮೇಲೆ ಹೊಡೆತ, ಬೆಲೆ ಏರಿಕೆ, ಅವ್ರ ಮೇಲೆ ಇಲ್ಲದೆ ಇರತಕ್ಕಂಥ ನೀತಿ ನಿಯಮಗಳನ್ನ ಜಾರಿಗೆ ತಂದು ಅವ್ರನ್ನ ಬೀದಿಗೆ ತಳ್ತಕ್ಕಂಥ ಒಂದು ಹುನ್ನಾರವನ್ನು ಈ ಕೇಂದ್ರ ಸರ್ಕಾರ ಮಾಡ್ತಿದೆ. ಇವತ್ತು ನಮ್ಮ ಸೆಷನ್ನಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ 20,000 ಲಕ್ಷ ಕೋಟಿ ಇವತ್ತು ಗುಜರಾತಿ ಬ್ಯಾಂಕ್ಗಳ ಏನೋ ಹಣವನ್ನು ಲೂಟಿ ಮಾಡ್ಕೊಂಡು ಇವತ್ತು ಹೊರದೇಶದಲ್ಲೂ ಕೂತಿದ್ದಾರೆ. ಅವ್ರನ್ನ ಇದುವರೆಗೂ ಕರ್ಕೊಂಬಂದಿಲ್ಲ. ಇವತ್ತು ಕಪ್ಪು ಹಣ ತೆಗೆದುಕೊಂಬರ್ತೀವಿ ಅಂತ ಹೇಳಿದ್ರು. ಇವತ್ತು ಕಪ್ಪು ಹಣ ವಿದೇಶದಲ್ಲಿ ಇವತ್ತರೆಗೂ ಕಪ್ಪು ಹಣ ತಗೊಂಬಂದಿಲ್ಲ. ನರೇಂದ್ರ ಮೋದಿಯವರು ಅವರು ಏನು ಈ ದೇಶದಲ್ಲಿ ಅವರಷ್ಟು ಸುಳ್ಳು ಹೇಳಿದಂಥ ಇನ್ನೊಬ್ಬ ಪ್ರಧಾನಮಂತ್ರಿ
ಈ ದೇಶ ಭಾರತ ದೇಶ ಕಂಡಿಲ್ಲ. ಅವರು ನಿರಂತರವಾಗಿ ಈ ದೇಶದ ಜನರಿಗೆ ಹಸಿ ಸುಳ್ಳುಗಳನ್ನು ಅನಗತ್ಯವಾಗಿ ಹೇಳ್ಕೊಂಡ್ಬಂದಿದ್ದಾರೆ. ಉದ್ದೇಶಪೂರ್ವಕವಾಗಿ ಜನರ ಮೇಲೆ ಬೆಲೆ ಏರಿಕೆಯನ್ನು ಏರ್ತಿದ್ದಾರೆ. ಈ ಜನರು ಬದುಕಂಗಿಲ್ಲ, ಬಡವ ಬದುಕಂಗಿಲ್ಲ, ಬೀದಿ ಬದಿ ವ್ಯಾಪಾರ ಇಲ್ಲಿ ಜೀವನ ಮಾಡೋಂಗಿಲ್ಲ ಅಂಥ ನೀತಿ ನಿಯಮಗಳನ್ನ ಜಾರಿಗೆ ತಂದು ಬಡವ್ರ ಮೇಲೆ ಬಗ್ಗರ ಮೇಲೆ ಹೊರೆ ಏರ್ತಿದ್ದಾರೆ. ಇದು ನಿಲ್ಲಬೇಕು. ಜನರು ನಿಜಕ್ಕೂ ಈ ಬೆಲೆ ಏರಿಕೆಯಿಂದ ತತ್ತರಿಸ್ಬಿಟ್ಟಿದ್ದಾರೆ. ನಿಜಕ್ಕೂ ಬದುಕೋಕ್ಕಾಗ್ತಿಲ್ಲ ಜನಗಳಿಗೆ. ಇವತ್ತು ಆ ಕಾರಣಕ್ಕೋಸ್ಕರ ಈ ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ಅನ್ಯಾಯದ ನೀತಿ ನಿಯಮಗಳನ್ನ ಈ ಕೂಡಲೇ ನಿಲ್ಲಿಸಿ ಬೆಲೆ ಏರಿಕೆಯನ್ನು ಕಡಿಮೆಗೊಳಿಸಬೇಕು ಅಂತ ಹೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ. ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡಗಳು ಇವತ್ತು ಹಾಜರಿದ್ದೀವಿ. ಅದೇ ರೀತಿ ನಮ್ಮ ಕಾರ್ಪೊರೇಟ್ರು ಆಂಜನೇಯನವರು, ಬೇಗೂರು ಕಾರ್ಪೊರೇಟ್ ಆಂಜನೇಯನವರು, ಹಾಗೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಇವತ್ತು ಅವರ ನೇತೃತ್ವದಲ್ಲಿ ಸಾಗರೋಪಾದಿಯಲ್ಲಿ ಜನರು ಬಂದಿದ್ದೀವಿ. ನಿಜಕ್ಕೂ ಹೇಳ್ತೀವಿ, ಇವತ್ತು ಮಾಡ್ತಿರ್ತಕ್ಕಂಥ ಪ್ರತಿಭಟನೆ ಬೆಲೆ ಏರಿಕೆ ಕಡಿಮೆ ಮಾಡಲಿಲ್ಲ ಅಂದರೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಇದೇ ರೀತಿ ಉಗ್ರವಾದಂಥ ಹೋರಾಟವನ್ನು ಕೈಗೊಳ್ಳುತ್ತೆ ಅಂತ ಹೇಳ್ತಾ ಆದಷ್ಟು ಬೇಗ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ